ನಾವೀ ಪ್ರವಾಸಿಗರು, ನಾವೀ ವಿದೇಶಿಗರು, ಒಂದಿಷ್ಟು ದಿವಸದ ಅತಿಥಿಗಳು. ಅತಿಥಿ ಸತ್ಕಾರ ಮುಗ್ದಾದ್ಮೇಲೆ ಹೋಗ್ಲೇಬೇಕು. ನಮ್ಮ ಮನೆಗೆ ಯಾವ ರೀತಿ ನೆಂಟರು ಬರ್ತಾರೆ ನೋಡಿ, ಅದೇ ರೀತಿ ನಾವು ನಮ್ಮ ಊರಿಗೆ ನೆಂಟ್ರೆ. ನಮ್ಮೊಬ್ಬರು ಫಾಲೋವರ್ ಇದ್ದಾರೆ ಇಲ್ಲಿ ಮಂಗಳೂರು ಏರ್ಪೋರ್ಟಲ್ಲಿ, ಗ್ರೌಂಡ್ ಸ್ಟಾಪ್ ಆಗಿ ವರ್ಕ್ ಮಾಡ್ತಾರೆ. ಸೊ ಅವ್ರದ್ದು ಮೇ ಬಿ ನೈಟ್ ಶಿಫ್ಟ್ ಅನಿಸುತ್ತೆ. ಡೇ ಶಿಫ್ಟ್ ಆಗಿದ್ರೆ ಇಲ್ಲಿ ಕಾಣಿಸ್ತಿದ್ರು. ಅವ್ರಿಗೆ ಬ್ಲಾಗ್ ನೋಡ್ತಾ ಇದ್ರೆ ಹಾಯ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಗೈಸ್, ಫೈನಲಿ ರೀಚ್ ಆಗಿದ್ದೀನಿ ನನ್ನ ಪ್ಲೇಸಿಗೆ. ಸಮಾಚಾರ ಹೆಂಗಿದೆ ದುಬೈ ಗೈಸ್? ನೋಡಿ, ನನ್ನ ಜೂನಿಯರ್ ಸಿಕ್ಕಿದೆ ನೋಡಿ. ಯಾರೆಲ್ಲ ಮಿಲಾಗ್ರೀಸಿಂದ ನೋಡ್ತಾ ಇದ್ದಾರೆ ನೋಡಿ. ಚಪ್ಪು ಇಲ್ಲ ಯಾರು ಗುರ್ತೊಂಡ. ಗುಡ್ ಮಾರ್ನಿಂಗ್ ಫ್ಯಾಮ್, ಗುಡ್ ಮಾರ್ನಿಂಗ್ ಗೈಸ್. ಆ್ಯಕ್ಚುಲಿ ಇದು ಬೆಳಿಗ್ಗೆ, ಹಿಂಗೆ ಮಧ್ಯಾಹ್ನ ಥರ ಕಾಣಿಸ್ತು. ದುಬೈಯಲ್ಲಿ ಇದು ಬೆಳಿಗ್ಗೆ. ಹಾಯ್ ಹಲೋ ನಮಸ್ತೆ, ನನ್ನ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮರಳಿ ದುಬೈಗೆ ಹೋಗ್ತಾ ಇರೋದು. ಸೊ ದುಬೈಗೆ ಮರಳಿ ಹೋಗ್ತಾ ಇದ್ದೀನಿ. ಸೊ ಇವಾಗ ಒಂದು ತಿಂಡಿ ಮಾಡೋಕ್ಕೋಸ್ಕರ ದ ಲಾಸ್ಟ್ ಬ್ರೇಕ್ಫಾಸ್ಟ್ ನಮ್ಮ ಊರಲ್ಲಿ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೆ. ಸೊ ಬ್ರೇಕ್ಫಾಸ್ಟ್ ಮಾಡಿ ಆಯಿತು. ಇವಾಗ ಮನೆಗೆ ಹೋಗಬೇಕು. ಮಧ್ಯಾಹ್ನದ ಊಟ ಮಾಡಿ ರೆಡಿಯಾಗಿ ವೆಲ್ಕಮ್. ಅದೇ ಗೈಸ್, ನಾನು ನಿಮಗೆ ಹೇಳ್ತಿರ್ತೀನಿ ತಾನೆ, ನಾವೀ ಪ್ರವಾಸಿಗರು, ನಾವೀ ವಿದೇಶಿಗರು, ಒಂದಿಷ್ಟು ದಿವಸದ ಅತಿಥಿಗಳು. ಅತಿಥಿ ಸತ್ಕಾರ ಮುಗ್ದಾದ್ಮೇಲೆ ಹೋಗ್ಲೇಬೇಕು. ನಮ್ಮ ಮನೆಗೆ ಯಾವ ರೀತಿ ನೆಂಟರು ಬರ್ತಾರೆ ನೋಡಿ, ಅದೇ ರೀತಿ ನಾವು ನಮ್ಮ ಊರಿಗೆ ನೆಂಟ್ರೆ. ನಾವು ಊರಿಗೆ ಬರಬೇಕಾದ್ರೆ ಎಷ್ಟು ಜೋಶಲ್ಲಿ ಇರ್ತೀವಂದ್ರೆ ನಮ್ಮ ಅಪ್ಪ ಅಮ್ಮನ್ನ ನೋಡಿರಲ್ಲ 1 ವರ್ಷ 2 ವರ್ಷ. ಅವರನ್ನು ನೋಡ್ಬೇಕೆಂಬ ಕುತೂಹಲ ಇರುತ್ತೆ, ಅವ್ರ ಜೊತೆ ಮಾತಾಡ್ಬೇಕೆಂಬ ಕುತೂಹಲ ಇರುತ್ತೆ, ನಮ್ಮ ಫ್ರೆಂಡ್ಸನ್ನು ನೋಡ್ಬೇಕೆಂಬ ಕುತೂಹಲ ಇರುತ್ತೆ. ಅದೇ ನಮ್ಮ ಈ ಬಂದಿರೋ ಸಮಯ ಮುಗ್ದಾದ್ಮೇಲೆ ಹೋಗಕ್ಕೆ ಮನಸ್ಸು ಬರಲ್ಲ. ಅವರನ್ನು ಬಿಟ್ಟು ಹೋಗೋ ಬೇಜಾರು, ಅದು ಇದು ಎಲ್ಲ ಒಂದೇ ಸಲಕ್ಕೆ ಹಿಟ್ ಮಾಡಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ ಗೈಸ್, ನಾವು ಒಂದಿಷ್ಟು ದಿವಸದ ಅತಿಥಿಗಳು. ಅತಿಥಿ ಸತ್ಕಾರ ಮುಗ್ದಾದ್ಮೇಲೆ ಹೋಗ್ಲೇಬೇಕು. ಸೊ ಫೈನಲಿ ಗೈಸ್, ಏರ್ಪೋರ್ಟಿಗೆ ರೀಚ್ ಆಗಿ ಆಯಿತು. ನಾನಂತೂ ತುಂಬ ಬೇಗ ಬಂದಿದ್ದೀನಿ. ಸೊ ಒಂದು ಟೀ ಕುಡಿಯುವಂತ ಬಂದಿದ್ದೀನಿ. ಸೊ ನಾನಂತೂ ತುಂಬ ಬೇಗ ಬಂದಿದ್ದೀನಿ, ಯಾಕಂತಲ್ಲ ಹೇಳ್ತೀನಿ ಗೈಸ್. ನಾನು ಸಮಯಕ್ಕಿಂತ ತುಂಬ ಬೇಗ ನಾನು ಮುಟ್ಟಿದ್ದೀನಿ. 1 ಅವರ್ ಬಿಫೋರ್ ಚೆಕ್ ಇನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ. ಸೊ ಯಾಕಂದರೆ ಲಾಸ್ಟ್ ಟೈಮ್ ಏನಾಗಿತ್ತಂದರೆ, ಸೊ ಚೆಕ್ ಇನ್ ಇಷ್ಟು ಗಂಟೆಗೆ ಅಂತ ನೋಡಿಬಿಟ್ಟು ನಾನು ಸೀದಾ ಹೋಗಿದ್ದೆ. ಬಂದಿದ್ದೆ ಇಲ್ಲಿಗೆ. ಬರಬೇಕಾದ್ರೆ ಫ್ಲೈಟೇ ಮಿಸ್ ಆಗೋಯಿತು. ಅದಕ್ಕೆ ಈ ಸರ್ತಿ ಸ್ವಲ್ಪ ಬೇಗನೆ ಬಂದೆ. ಇಲ್ಲಿ ಮಂಗಳೂರು ಏರ್ಪೋರ್ಟಲ್ಲಿ ನನ್ನೊಬ್ಬರು ಫಾಲೋವರ್ಸ್ ಇದ್ದಾರೆ, ನಮ್ಮೊಬ್ಬರು ಫಾಲೋವರ್ ಇದ್ದಾರೆ ಇಲ್ಲಿ ಮಂಗಳೂರು ಏರ್ಪೋರ್ಟಲ್ಲಿ, ಗ್ರೌಂಡ್ ಸ್ಟಾಫ್ ಆಗಿ ವರ್ಕ್ ಮಾಡ್ತಾರೆ. ಸೊ ಅವ್ರದ್ದು ಮೇ ಬಿ ನೈಟ್ ಶಿಫ್ಟ್ ಅನಿಸುತ್ತೆ. ಡೇ ಶಿಫ್ಟ್ ಆಗಿದ್ರೆ ಇಲ್ಲಿ ಕಾಣಿಸ್ತಿದ್ರು. ಕಾಣಿಸಿದ್ರೆ ಡೆಫಿನೆಟ್ ಹೋಗಿ ಮೀಟ್ ಆಗ್ತಿದ್ದೆ ನಾನು ಅವರನ್ನು. ಇವಾಗ ಇಲ್ಲ, ಅವರು ಕಾಣಿಸ್ತಾ ಇಲ್ಲ ನನಗೆ. ಸೊ ಇಲ್ಲೇ ವರ್ಕ್ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ಅವರು. ನೀವು ಬರುವಾಗ ಒಮ್ಮೆ ಸಿಕ್ಕಿ ಅಂತ. ಈ ಸತಿ ನಾನು ಹುಡುಕ್ಲಿಕ್ಕೆ ಹೋದರೆ ಅವರು ಇಲ್ಲ ಇಲ್ಲಿ. ಸೊ ಅವರಿಗೆ ನೈಟ್ ಶಿಫ್ಟ್ ಅನಿಸುತ್ತೆ. ಸೊ ನೋಡುವ, ನೆಕ್ಸ್ಟ್ ಟೈಮ್ ನೈಟ್ ಬರುವಾಗ ಸಿಗುವ ಅವರಿಗೆ. ಅವ್ರಿಗೆ ಬ್ಲಾಗ್ ನೋಡ್ತಾ ಇದ್ದರೆ ಹಾಯ್ ಅಂತ ನಾನು ಹೇಳ್ತಾ ಇದ್ದೀನಿ, ಹಾಯ್ ಅಂತ. ಲಾಸ್ಟ್ ಟೈಮ್ ನಾನು ಬರಬೇಕಾದ್ರೆ ಬರೀ 1 ಗಂಟೆ ಇರಬೇಕಾದ್ರೆ ರೀಚ್ ಆದೆ ನಾನು ಅಂದ್ಕೊಂಡೆ 1 ಅವರ್ ಇರಬೇಕಾದ್ರೂ ಚೆಕ್ ಇನ್ ಮಾಡ್ಬೋದು ಅಂತ. ಸೊ ಅದೊಂದು ಓವರ್ ಕಾನ್ಫಿಡೆನ್ಸಲ್ಲಿ ಬಂದು ಫ್ಲೈಟ್ ಮಿಸ್ ಆಗಿ ಮತ್ತೆ ನಾನು ಹಿಂದೆ ಹೋಗಿ ನನಗೆ ಅದು ಫುಲ್ಲಿ ರಿಫಂಡ್ ಸಿಕ್ಕಿಲ್ಲ. ಯಾಕಂತ ಗೊತ್ತಿಲ್ಲ ನನಗೆ. ಟ್ಯಾಕ್ಸ್ ಅಮೌಂಟ್ ಮಾತ್ರ ಸಿಕ್ತು. ಫ್ಲೈಟ್ ಮಿಸ್ ಮಾಡೋದಂದರೆ ಒಂದು ದೊಡ್ಡ ಅಮೌಂಟ್ ಮಿಸ್ ಮಾಡ್ದಂಗೆ. ಅದು ತುಂಬ ದೊಡ್ಡ ಪ್ರೈಸ್ ಇತ್ತು ಟಿಕೆಟ್, ಅದು ಮಿಸ್ ಆಗೋಯ್ತು. ಪ್ರತಿಯೊಬ್ಬರಿಗೆ ಅಫೋರ್ಡ್ ಮಾಡಲಿಕ್ಕೆ ಆಗಲ್ಲ ದೊಡ್ಡ ಅಮೌಂಟ್. ಸೊ ನಾವು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ರೀಚ್ ಆಗೋ ಕಡೆ ರೀಚ್ ಆಗಬೇಕು.
ನಾವು ಮನೆಯಿಂದ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಬೇಗನೆ ಹೋಗಬೇಕು. ಎಲ್ಲಿಗೆ ಹೋಗಬೇಕಾದ್ರೂ ನಾವು ಸ್ವಲ್ಪ ಬೇಗನೆ ಹೋಗಬೇಕು. ಇಟ್ಸ್ ಗುಡ್ ಫಾರ್ ಅಸ್. ನಮ್ಮ ಒಳ್ಳೆಯದಕ್ಕೆ ನಮ್ಮ ಒಳ್ಳೆಯದಕ್ಕೆ ಅದು. ನೀವು ಕೂಡ ಎಲ್ಲಿಗೆ ಹೋಗಬೇಕಾದ್ರೂ ಮನೆಯಿಂದ ಸ್ವಲ್ಪ ಬೇಗನೆ ಹೋಗಿ, 1 ಗಂಟೆ ಮುಂಚೆನೇ ಹೋಗಿ, ನಿಮಗೆ ಒಳ್ಳೆಯದು. ಈಗ ನನ್ನ ಕೇಸಲ್ಲಿ ಆಗಿರೋದು ಇಟ್ ವಾಸ್ ಮೈ ಮಿಸ್ಟೇಕ್, ನನ್ನ ಒಬ್ಬನದೇ ಮಿಸ್ಟೇಕ್ ಅದು. ನಾನೇ ಟೈಮ್ ನೋಡಿರಲಿಲ್ಲ ಟಿಕೆಟಲ್ಲಿ, ಒಟ್ರಾಸಿ ಬಂದೆ, ಮಿಸ್ ಆಯಿತು, ದುಡ್ಡು ಹೋಯ್ತು, ಫ್ಲೈಟು ಹೋಯ್ತು, ಎಲ್ಲನೂ ಹೋಯ್ತು. ಸೊ ನೀವು ಹಾಗೆ ಮಾಡೋಕ್ಕೆ ಹೋಗಬೇಡಿ, ಎಚ್ಚೆತ್ಕೊಳ್ಳಿ. ಸೊ ಗೈಸ್, ಫೈನಲಿ ಇಮಿಗ್ರೇಷನಲ್ಲಿ ಆಯಿತು, ಬೋರ್ಡಿಂಗ್ ಪಾಸ್ ಸಿಕ್ತು. ನಾನು ಹೋಗ್ತಾ ಇದ್ದೀನಿ ಗೇಟ್ ಹತ್ರ. ಸೊ ಗೇಟ್ ಹತ್ರ ಹೋಗಿ ಅಲ್ಲಿ ವೆಯ್ಟ್ ಮಾಡಬೇಕು, ಎಷ್ಟೊತ್ತಿಗೆ ಬಿಡುವುದು ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇನ್ನೊಂದು ಸ್ವಲ್ಪ ಹೊತ್ತಿರ್ಬೋದು. ಅದಾದಮೇಲೆ ನಾನು ಇಲ್ಲಿಂದ ಟೇಕ್ ಆಫ್ ಆಗಿ ನಾನು ಬರ್ತಾ ಇದ್ದೀನಿ ದುಬೈಗೆ. ಸೊ ಗೈಸ್, ಬೋರ್ಡಿಂಗ್ ಆಯಿತು. ಸೊ ಗೈಸ್, ಫೈನಲಿ ದುಬೈ ರೀಚ್ ಆಗಿದ್ದೀನಿ. ಇವಾಗ ನನ್ನ ಲಗೇಜ್ ತೊಗೋಬೇಕು. ಲಗೇಜ್ ತೆಗೆದು ನನ್ನ ರೂಮಿಗೆ ಹೋಗಬೇಕು. ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ರೀಚ್ ಆಗಿದ್ದೀನಿ ನನ್ನ ಪ್ಲೇಸಿಗೆ. ಸೊ ಫ್ರೆಂಡಿಗೋಸ್ಕರ ಕಾಯ್ತಾ ಇರೋದು, ಬಂದ ತಕ್ಷಣ ಹೋಗೋದು. ಸೊ ಗೈಸ್, ರೀಚ್ ಆಗಿ ಆಯಿತು. ನನ್ನ ಫ್ರೆಂಡ್ ಸಿಕ್ಕಿದ. ಹಾಯ್ ಬ್ರೋ. ಗೈಸ್, ಆಫ್ಟರ್ 45 ಡೇಸ್ ಆದಮೇಲೆ ನಾವು ಸಿಗ್ತಾ ಇದ್ದೀವಿ, ರೀಯೂನಿಯನ್ ಆಗ್ತಾ ಇದ್ದೀವಿ. ಮತ್ತೆ ಸಮಾಚಾರ ಹೆಂಗಿದೆ ದುಬೈ? ಆರಾಮ. ಗೈಸ್ ನೋಡಿ, ನನ್ನ ಜೂನಿಯರ್ ಸಿಕ್ಕಿದೆ ನೋಡಿ. ಯಾರೆಲ್ಲ ಮಿಲಾಗ್ರಿಸಿಂದ ನೋಡ್ತಾ ಇದ್ದಾರೆ ನೋಡಿ. ಚಪ್ಪು ಇಲ್ಲ ಹೇಳಿ, ಗುರ್ತುಂಡ ಗುರ್ತೆಕ್ಕು. ಗುಡ್ ಮಾರ್ನಿಂಗ್ ಫ್ಯಾಮ್, ಗುಡ್ ಮಾರ್ನಿಂಗ್ ಗೈಸ್. ಇದು ಆ್ಯಕ್ಚುಲಿ ಇದು ಬೆಳಿಗ್ಗೆ, ನಿಮಗೆ ಮಧ್ಯಾಹ್ನ ಥರ ಕಾಣಿಸ್ಬೋದು. ಸೊ ದುಬೈಯಲ್ಲಿ ಇದು ಬೆಳಿಗ್ಗೆ. ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಗೈಸ್, ನೀನೇ ಬ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ, ಬ್ಲಾಗ್ ಎಂಡ್ ಮಾಡಬೇಕು. ನಾನು ಸಿಗ್ತೀನಿ ನಿಮಗೆ ಮುಂದಿನ ಬ್ಲಾಗಲ್ಲಿ. ನಾನು ಟ್ರೈ ಮಾಡ್ತೀನಿ ಡೈಲಿ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಇಟ್ ಈಸ್ ಪಾಸಿಬಲ್ ನಾನು ಮಾಡ್ತೀನಿ, ಪೋಸ್ಟ್ ಮಾಡ್ತೀನಿ. ಯಾವತ್ತಾದರೂ ಮಿಸ್ ಆದರೆ ನೋಡುವ. ಇವತ್ತಿಂದ ಇಲ್ಲ, ನಾಳೆಯಿಂದ ಡೈಲಿ ಬ್ಲಾಗ್ ಮಾಡೋ ಎಲ್ಲ ಪ್ರಯತ್ನ ನಾನು ಮಾಡ್ತೀನಿ. ಡೈಲಿ ಬ್ಲಾಗ್ ಬೇಕಾ ಅಥವಾ ಬೇಡವಾ ಕಮೆಂಟ್ ಮಾಡಿ. ಇನ್ ಕೇಸ್ ಬೇಕು ಅಂತ ಹೈಯೆಸ್ಟ್ ಕಮೆಂಟ್ ಬಂದರೆ ನಾನು ಡೆಫಿನೆಟ್ಲಿ ಡೈಲಿ ಬ್ಲಾಗ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಇರಲಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು ಸೊ ಮಚ್. ಖತಮ್. ಬಾಯ್ ಬಾಯ್, ಟಾಟಾ.